ಒಬ್ಬ ಕವಿಯು ಬಡತನದ ಜೀವನದಿಂದ ಬೇಸತ್ತು ಹೋಗಿದ್ದ. ಅವನಿಗೆ ತನ್ನ ಕುಟುಂಬವನ್ನು ನೋಡಿಕೊಳ್ಳುವುದು ಬಹಳ ಕಷ್ಟಕರವಾಗಿತ್ತು. ಒಮ್ಮೆ ಅವನು ರಾಜನ ಆಸ್ಥಾನದಲ್ಲಿನ ಸ್ಪರ್ಧೆಯ ಕುರಿತು ಪ್ರಕಟಣೆಯನ್ನು ನೋಡಿದನು. ವಿಜೇತರಿಗೆ ಆಕರ್ಷಕ ಬಹುಮಾನದ ಭರವಸೆ ನೀಡಲಾಗಿತ್ತು. ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದ ಅವನು ತನ್ನ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶಿಸಲು ಸ್ಪರ್ಧೆಗೆ ತೆರಳಿದನು. ತನ್ನ ಕವನದಿಂದ ಅವನು ರಾಜ ಮತ್ತು ಪ್ರೇಕ್ಷಕರನ್ನು ಆಕರ್ಷಿಸಿದನು. ಅಂತಿಮವಾಗಿ ಸ್ಪರ್ಧೆಯನ್ನು ಗೆದ್ದನು. ರಾಜನು ಖುಷಿಯಿಂದ ಹೇಳಿದನು, ನಿಮ್ಮ ಪ್ರತಿಭೆಯಿಂದ ನಾನು ಆಳವಾಗಿ ಪ್ರಭಾವಿತನಾಗಿದ್ದೇನೆ. ನೀವು ಬಯಸುವ ಯಾವುದೇ ಬಹುಮಾನವನ್ನು ಹೆಸರಿಸಿ ಮತ್ತು ಅದು ನಿಮ್ಮದಾಗುತ್ತದೆ. ಕವಿ ಉತ್ತರಿಸಿದನು, ಓ ಚಕ್ರವರ್ತಿ, ನನ್ನ ಆಸೆಗಳು ಸರಳವಾಗಿದೆ. ನನಗೆ ಇಂದು 1 ಅಕ್ಕಿ ಕೊಡಿ, ನಾಳೆಗೆ 2 ಕಾಳು ಅಕ್ಕಿ ಕೊಡಿ, ಮರುದಿನಕ್ಕೆ 4, ಮುಂದಿನ ದಿನಕ್ಕೆ 8, ಹೀಗೆ ಪ್ರತಿ ದಿನವೂ ಹಿಂದಿನ ದಿನದ 2 ಪಟ್ಟು ಅಕ್ಕಿಯನ್ನು 2 ತಿಂಗಳುಗಳವರೆಗೆ ಕೊಡಿ. ರಾಜ ಆಶ್ಚರ್ಯದಿಂದ ಕೇಳಿದನು, ಅಷ್ಟೇಯೇ? ಇಷ್ಟು ಸಣ್ಣ ಬಹುಮಾನವೇ? ನಿನಗೆ ಚಿನ್ನ ಅಥವಾ ಇನ್ನೇನೂ ಬೇಡವೇ? ಕವಿ ಉತ್ತರಿಸಿದನು, ನಾನು ಬಯಸುವುದು ಇಷ್ಟೇ ಪ್ರಭು. ರಾಜನು ಅವನಿಗೆ ಮೊದಲ ದಿನ 1 ಧಾನ್ಯವನ್ನು ನೀಡುವ ಮೂಲಕ ಪ್ರಾರಂಭಿಸಿದನು. 2ನೆಯ ದಿನ ಅವನು 2 ಧಾನ್ಯಗಳನ್ನು ಕೊಟ್ಟನು. 10ನೇ ದಿನದ ಹೊತ್ತಿಗೆ ರಾಜನು 1024 ಧಾನ್ಯಗಳನ್ನು ಹಸ್ತಾಂತರಿಸಿದನು. 20ನೇ ದಿನಕ್ಕೆ 10 ಲಕ್ಷ, 30ನೇ ದಿನಕ್ಕೆ ಸುಮಾರು 100 ಕೋಟಿ ಕೊಟ್ಟಿದ್ದನು. 60ನೇ ದಿನ ಬರುವ ಹೊತ್ತಿಗೆ ರಾಜನಿಗೆ ತನ್ನ ಸಂಪೂರ್ಣ ರಾಜ್ಯವನ್ನು ಬಿಟ್ಟುಕೊಡದೆ ಬೇರೆ ದಾರಿಯೇ ಇರಲಿಲ್ಲ. ಏಕೆಂದರೆ ಅವನ ಸಂಖ್ಯೆಯು ಅವನ ಶಕ್ತಿ ಮೀರಿ ಬೆಳೆದಿತ್ತು. ಈ ಕಥೆಯಲ್ಲಿ ನೀವು ಗಮನಿಸಬೇಕಾದ ವಿಷಯವೇನೆಂದರೆ, 1 ಅಕ್ಕಿಯ ಧಾನ್ಯವು ಬೆಳೆಯುತ್ತಾ ಇಡೀ ರಾಜ್ಯವನ್ನೇ ಪಡೆಯುವಷ್ಟು ಬೆಲೆಗೆ ತಲುಪುತ್ತದೆ. ಅದೇ ರೀತಿಯಲ್ಲಿ ದೀರ್ಘಾವಧಿಯಲ್ಲಿ ಸತತವಾಗಿ ಹೂಡಿಕೆ ಮಾಡಿದ ಅಲ್ಪ ಪ್ರಮಾಣದ ಹಣವು ಕೋಟ್ಯಾಂತರ ರೂಪಾಯಿಗಳಾಗಿ ಬೆಳೆಯುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.